ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದಂತಹ ಪಾಠದ ವಿವರಣೆಯನ್ನು ತಿಳ್ಕೊಳ್ಳುವ. ಅಂತಸ್ತು ಮತ್ತು ಪಾತ್ರ, ಪುಟ ಸಂಖ್ಯೆ 160ರಲ್ಲಿದೆ. ಅಂತಸ್ತು ಮತ್ತು ಪಾತ್ರದ ಬಗ್ಗೆ ತಿಳ್ಕೊಳ್ಳುವ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ನಾವು ಅಂತಸ್ತು ಎನ್ನುವಂತಹ, ಅಂತಸ್ತು ಅಂದರೆ ಏನು ಅರ್ಥವನ್ನು ತಿಳ್ಕೊಳ್ಳುವ. ಅದಾದ ನಂತರ ಅಂತಸ್ತಿನ ಲಕ್ಷಣ ಹಾಗೆಯೇ ಅಂತಸ್ತಿನ ವಿಧಗಳನ್ನು ಕೂಡ ತಿಳ್ಕೊಳ್ಳುವ. ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಮೊದಲಿಗೆ ನಾವು ಅಂತಸ್ತಿನ ವ್ಯಾಖ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕು. ಏನು ಅಂತಸ್ತು ಅಂತ ಹೇಳಿದರೆ, ಕಾಲಿನ್ಸ್ ಅವರ ಡಿಕ್ಷನರಿ ಆಫ್ ಸೋಷಿಯಾಲಜಿಯು ಅಂತಸ್ತನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸುವಂಥದ್ದು: ನಿರ್ದಿಷ್ಟ ನಿರೀಕ್ಷೆಗಳ, ಹಕ್ಕುಗಳ ಮತ್ತು ಕರ್ತವ್ಯಗಳ ಜೊತೆ ಸಂಬಂಧಿತವಾಗಿರುವಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಯಾವುದೇ ಸ್ಥಿರ ಸ್ಥಾನ. ಈ ಅರ್ಥದಲ್ಲಿ ಅಂತಸ್ತು ಮತ್ತು ಪಾತ್ರ ಒಂದೇ ಆದರೂ ಕೂಡ ಪಾತ್ರ ಎಂಬ ಪದವು ಹೆಚ್ಚು ಪ್ರಚಲಿತವಾಗಿದೆ. ಒಂದು ಸ್ಥಾನದೊಡನೆ ಸಂಬಂಧಿಸಿದಂತಹ ಸಕಾರಾತ್ಮಕ ಅಥವಾ ನೇತ್ಯಾತ್ಮಕ ಗೌರವ, ಪ್ರತಿಷ್ಠೆ, ಅಧಿಕಾರ ಇತ್ಯಾದಿ ಅಥವಾ ಸಾಮಾಜಿಕ ಸ್ತರವಿನ್ಯಾಸದ ವ್ಯವಸ್ಥೆಯಲ್ಲಿನ ಯಾವುದೇ ವ್ಯಕ್ತಿ ಅಂತಸ್ತು ಅಂತ ಹೇಳುವಂಥದ್ದು. H.M. ಜಾನ್ಸನ್ ಅವರು ಹೇಳುವಂತೆ ಒಂದು ಗುಂಪಿನ ಪಾತ್ರ ರಚನೆ ಮತ್ತು ಅಂತಸ್ತು ರಚನೆಗಳೆರಡೂ ಒಂದೇ, ಏಕೆಂದರೆ ಒಬ್ಬರ ದೃಷ್ಟಿಯಲ್ಲಿ ಯಾವುದು ಪಾತ್ರವಾಗುವುದೋ ಅದು ಮತ್ತೊಬ್ಬರ ದೃಷ್ಟಿಕೋನದಲ್ಲಿ ಅಂತಸ್ತು ಎನಿಸಿಕೊಳ್ಳುತ್ತದೆ. ಒಬ್ಬರ ದೃಷ್ಟಿಯಲ್ಲಿ ಯಾವುದು ಪಾತ್ರವಾಗುವುದೋ ಅದು ಮತ್ತೊಬ್ಬರ ದೃಷ್ಟಿಕೋನದಲ್ಲಿ ಅಂತಸ್ತು ಎನಿಸಿಕೊಳ್ಳುವುದು. ಒಂದು ಸಾಮಾಜಿಕ ಸ್ಥಾನವನ್ನು ಒಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಹೊಂದಿರಬಹುದು. ಒಂದು ಕಾಲೇಜಿನಲ್ಲಿ ಸಮಾಜಶಾಸ್ತ್ರ ಅಧ್ಯಾಪಕ ಎಂಬ ಸ್ಥಾನವನ್ನು 4 ಜನ ಹೊಂದಿರಬಹುದು. ಆದರೆ ಕೆಲವು ಸಾಮಾಜಿಕ ಸ್ಥಾನಗಳು ಒಂದು ಸಮಯದಲ್ಲಿ ಒಬ್ಬರು ಮಾತ್ರ ಹೊಂದಿರುತ್ತಾರೆ. ಉದಾಹರಣೆಗೆ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುಲಪತಿ ಅಥವಾ ಭಾರತದ ಪ್ರಧಾನಮಂತ್ರಿ. ಈ ರೀತಿಯಾಗಿ ಅಂತಸ್ತನ್ನು ತಿಳಿಸುವಂಥದ್ದು. ಸಮಾಜಶಾಸ್ತ್ರದಲ್ಲಿ ಅಂತಸ್ತು ಎಂಬ 2 ವಿಶಾಲ ಅರ್ಥಗಳನ್ನು ಹೊಂದಿದೆ. ಒಂದು ಸಂಬಂಧ ಸೂಚಕ ಪದ, ಮತ್ತೊಂದು ಸಹಯೋಗ ಅಂತಸ್ತು. ಸಂಬಂಧ ಸೂಚಕ ಪದ ಮತ್ತು ಸಹಯೋಗ ಅಂತಸ್ತು. ಸಂಬಂಧ ಸೂಚಕ ಪದ ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯು ಹೊಂದಿರುವಂತಹ ಸ್ಥಾನವನ್ನೇ ಅಂತಸ್ತು ಎಂದು ಬಹುಪಾಲು ಸಮಾಜಶಾಸ್ತ್ರಜ್ಞರು ವ್ಯಾಖ್ಯಾನಿಸುತ್ತಾರೆ. ಪತ್ನಿ ಮತ್ತು ಪತಿ ಎಂಬ ಅಂತಸ್ತುಗಳನ್ನು ವ್ಯಕ್ತಿಗಳು ವೈಜ್ಞಾನಿಕ ವ್ಯವಸ್ಥೆಯಲ್ಲಿ ಹೊಂದಿರುತ್ತಾರೆ. ಹಾಗೆಯೇ ಉಪನ್ಯಾಸಕ, ವಿದ್ಯಾರ್ಥಿ, ಪ್ರಾಂಶುಪಾಲ ಮತ್ತು ಕುಲಪತಿ ಎಂಬ ಅಂತಸ್ತುಗಳನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಂದಿರುತ್ತಾರೆ. ಅಂತಸ್ತಿನ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂತಸ್ತಿನ ಗುಣಲಕ್ಷಣಗಳಲ್ಲಿ 1, ಅಂತಸ್ತು ಸಮಾಜದ ಅಗತ್ಯಗಳ ಹಾಗೂ ಆಸಕ್ತಿಗಳ ಫಲಶ್ರುತಿ. ಅಂತಸ್ತು ಸಮಾಜದ ಅಗತ್ಯಗಳ ಹಾಗೂ ಆಸಕ್ತಿಗಳ ಫಲಶ್ರುತಿ. 2, ಅಂತಸ್ತು ಇತರರ ಮೇಲೆ ನಿರ್ದಿಷ್ಟ ಮಟ್ಟದ ಅಧಿಕಾರ ಹೊಂದಿರುತ್ತದೆ. ಅಂತಸ್ತು ಸಾಪೇಕ್ಷವಾದದ್ದು. ಅಂತಸ್ತು ಸಾಮಾಜಿಕ ಸ್ತರವಿನ್ಯಾಸವನ್ನು ಸೂಚಿಸುತ್ತದೆ. ಅಂತಸ್ತು ಕೆಲವು ಸವಲತ್ತುಗಳನ್ನು ಮತ್ತು ವಿನಾಯಿತಿಗಳನ್ನು ಹೊಂದಿರುತ್ತದೆ. ಅಂತಸ್ತು ನಿರ್ದಿಷ್ಟ ಮಟ್ಟದ ಪ್ರತಿಷ್ಠೆಯನ್ನು ಹೊಂದಿದೆ. ಅಂತಸ್ತು ಸಂಭಾವನೆ ಪಡೆಯುವ ಹಕ್ಕನ್ನು ಒಳಗೊಂಡಿದೆ. ಅಂತಸ್ತನ್ನು ಪಾತ್ರದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಇದು ಅಂತಸ್ತಿನ ಗುಣಲಕ್ಷಣಗಳಲ್ಲಿ ನಾವು ಬರಿಬೇಕಾಗಿರುವಂಥದ್ದು. ಇನ್ನು ಅಂತಸ್ತಿನ ವಿಧಗಳ ಬಗ್ಗೆ ತಿಳ್ಕೊಳ್ಳುವ. ಅಂತಸ್ತಿನಲ್ಲಿ ಮುಖ್ಯವಾಗಿ 2 ವಿಧಗಳಿದೆ. ಒಂದು ಆರೋಪಿತ ಅಂತಸ್ತು, ಮತ್ತೊಂದು ಸಾಧಿತ ಅಂತಸ್ತು. ಪ್ರಾಚೀನ ಸ್ಥಾನಗಳನ್ನು ಕಾಲಕಾಲದಲ್ಲಿ ಮತ್ತು ನಿರಂತರವಾಗಿ
ಈ ಒಂದು ಸಾಮಾಜಿಕ ಸ್ಥಾನಗಳನ್ನು ಕಾಲಕಾಲದಲ್ಲಿ ಮತ್ತು ನಿರಂತರವಾಗಿ ಹೊಸ ವ್ಯಕ್ತಿಗಳಿಂದ ತುಂಬಲ್ಪಡಬೇಕಾಗುತ್ತದೆ. ಈ ಪ್ರಕ್ರಿಯೆಯಿಂದಾಗಿ ಲಿಂಟನ್ ಅವರ ಪ್ರಕಾರ ಪ್ರತಿಯೊಂದು ಸಮಾಜವು ದ್ವಂದ್ವದಲ್ಲಿ ಸಿಕ್ಕಿಹಾಕಿಕೊಳ್ಳುವುದು. ಲಿಂಟನ್ ಅವರು ಗುರುತಿಸುವ ವಿರುದ್ಧ ಧ್ರುವಗಳೆಂದರೆ ವೈಯಕ್ತಿಕ ಗುಣಲಕ್ಷಣಗಳಿಂದ ಸ್ವತಂತ್ರವಾದಂತಹ ಆರೋಪಿತ ಅಂತಸ್ತು ಅಥವಾ ವೈಯಕ್ತಿಕ ಸಾಧನೆಗಳನ್ನಾಧರಿಸಿದ ಸಾಧಿತ ಅಂತಸ್ತು. ಪ್ರತಿಯೊಂದು ಸಮಾಜವೂ ಕೂಡ ಈ ಎರಡು ರೀತಿಯ ಅಂತಸ್ತಿನ ಆಯ್ಕೆ ಮಾಡಬೇಕಾದ ಕಷ್ಟಕರವಾದ ಆದರೆ ಅಪ್ರಜ್ಞಾಪೂರ್ವಕವಾದ ಸಂಕಟದಲ್ಲಿ ಸಿಲುಕುವವು. ಯಾವ ಸಮಾಜವೂ ಕೂಡ ಈ ಎರಡೂ ವಿರುದ್ಧ ಧ್ರುವಗಳಲ್ಲಿ ಒಂದನ್ನು ಮಾತ್ರ ಆಯ್ದುಕೊಳ್ಳಲು ಸಾಧ್ಯವಿಲ್ಲ. ಸಮಾಜಗಳು ಬೇರೆ ಬೇರೆ ಮಟ್ಟದಲ್ಲಿ ಎರಡೂ ತತ್ವಗಳನ್ನು ಆಯ್ದುಕೊಳ್ಳುವವು. ಆದರೆ ವಿಶ್ಲೇಷಣಾತ್ಮಕ ದೃಷ್ಟಿಯಿಂದ ಸಮಾಜಶಾಸ್ತ್ರಜ್ಞರು ವ್ಯಕ್ತಿಗಳಿಗೆ ಅಂತಸ್ತು ನೀಡುವ ಪ್ರಕ್ರಿಯೆಯ ವಿರುದ್ಧ ಧ್ರುವಗಳನ್ನು ಗುರುತಿಸುತ್ತಾರೆ. ಅದರಲ್ಲಿ ಆರೋಪಿತ ಅಂತಸ್ತು ಮತ್ತು ಸಾಧಿತ ಅಂತಸ್ತು. ಆರೋಪಿತ ಅಂತಸ್ತು ಹುಟ್ಟಿನಿಂದ ಅಥವಾ ಕೌಟುಂಬಿಕ ಹಿನ್ನೆಲೆಯ ಆಧಾರದ ಮೇಲೆ ಮತ್ತು ವೈಯಕ್ತಿಕ ಸಾಧನೆಗಳ ಆಧಾರದಲ್ಲಿ ಮಾರ್ಪಡಿಸಲಾದಂತಹದ್ದು. ವ್ಯಕ್ತಿಗಳಿಗೆ ನೀಡಲ್ಪಡುವಂತಹ ಸಾಮಾಜಿಕ ಸ್ಥಾನಗಳೇ ಆರೋಪಿತ ಅಂತಸ್ತು. ಈ ರೀತಿ ಹುಟ್ಟಿನಿಂದಲೇ ಅಂತಸ್ತನ್ನು ನೀಡುವುದರ ಹಿಂದಿನ ತರ್ಕವನ್ನು ಕಿಂಗ್ಸ್ಲೆ ಡೇವಿಸ್ ಅವರು ವಿವರಿಸುತ್ತಾ, ಸ್ಥಾನಗಳನ್ನು ತುಂಬಬೇಕೆಂದರೆ ಶಿಕ್ಷಣದ ಅವಶ್ಯಕತೆ ಇದೆ, ಬೋಧಿಸುವುದನ್ನು ಅತ್ಯಂತ ಬೇಗ ಪ್ರಾರಂಭಿಸಬೇಕೆಂದು ಅಭಿಪ್ರಾಯ ಕೂಡ ಪಡ್ತಾರೆ. ಸಾಮಾಜೀಕರಣ ಎಂಬ ಸಮಾಜಶಾಸ್ತ್ರಜ್ಞರು ಕರೆಯುವ ಈ ಪ್ರಕ್ರಿಯೆಯು ದೀರ್ಘಕಾಲದ, ಕಷ್ಟಕರವಾದ, ಪರಿಪೂರ್ಣವಲ್ಲದ್ದು. ಸಾಮಾಜೀಕರಣದ ಜವಾಬ್ದಾರಿಯನ್ನು ಪೋಷಕರಿಗೆ ವಹಿಸಲಾಗಿರುವುದು. ಪೋಷಕರು ಆಗಲೇ ಸಾಮಾಜಿಕ ಅಂತಸ್ತನ್ನು ಹೊಂದಿರುತ್ತಾರೆ. ಮಗುವು ಈ ಹಂತದಲ್ಲಿ ಪಡೆಯುವಂತಹ ಅಂತಸ್ತುಗಳು ಸ್ಪಷ್ಟವಾಗಿ ಆರೋಪಿತವೇ ಹೊರತು ಸಾಧಿತವಲ್ಲ. ಇಂತಹ ಅಂತಸ್ತುಗಳಲ್ಲಿ ಕೆಲವು ಶಾಶ್ವತ ಹಾಗೂ ಕೆಲವು ತಾತ್ಕಾಲಿಕ. ಮಗುವಿನ ಸಾಮರ್ಥ್ಯಗಳ ಬಗ್ಗೆ ಅತ್ಯಲ್ಪ ತಿಳುವಳಿಕೆ ಹೊಂದಿರುವಾಗ ಯಾವ ಆಧಾರಗಳಲ್ಲಿ ಈ ಅಂತಸ್ತುಗಳನ್ನು ಆರೋಪಿಸಲಾಗುತ್ತದೆ? ಈ ಆರೋಪಿತ ಅಂತಸ್ತಿನ ನಿರ್ಧಾರಗಳು: ಲಿಂಗ, 2 ವಯಸ್ಸು, 3 ವಯೋಸಂಬಂಧ, 4 ಬಂಧುತ್ವ. ಇದು ನೀವು ಆರೋಪಿತ ಅಂತಸ್ತಿನಲ್ಲಿ ನಿರ್ಧರಿಸುವಂತಹ ಅಂಶಗಳಾಗಿರುತ್ತದೆ. ಲಿಂಗ, ವಯಸ್ಸು, ವಯೋಸಂಬಂಧ ಹಾಗೂ ಬಂಧುತ್ವ. ಇದರಲ್ಲಿ ಲಿಂಗ ಅಂತ ನೋಡಿದಾಗ ಲಿಂಗವು ಅತ್ಯಂತ ಸ್ಪಷ್ಟವಾದ ಶಾರೀರಿಕ ಸತ್ಯ ಸಂಗತಿ. ಹುಟ್ಟಿನಿಂದ ಬರುವಂಥದ್ದು, ಜೀವನ ಪರ್ಯಂತ ಉಳಿಯುವಂಥದ್ದು. ಸಾಮಾನ್ಯವಾಗಿ ಇದು ಸ್ತ್ರೀ ಮತ್ತು ಪುರುಷ ಎಂಬ 2 ವರ್ಗಗಳನ್ನು ನೀಡುತ್ತದೆ. ಲಿಂಗ ವ್ಯತ್ಯಾಸವು ಹಾಗಾಗಿ ಆರೋಪಿತ ಅಂತಸ್ತನ್ನು ನೀಡುವಂತಹ ಸುಲಭ ಸಾಧನವಾಗಿರುವುದು. ಈ ಆರೋಪಿತ ಅಂತಸ್ತು ಮಹತ್ವವಿರುವುದಕ್ಕೆಂದರೆ ಮುಂದೆ ವ್ಯಕ್ತಿಯು ಏನನ್ನು ಸಾಧಿಸ ಬಯಸಬೇಕೆಂಬುದನ್ನು ಬಹುಪಾಲು ನಿರ್ಧರಿಸುತ್ತದೆ ಮತ್ತು ಆ ಕಾರಣದಿಂದಾಗಿ ವ್ಯಕ್ತಿಯ ಆ ಸಾಧಿತ ಅಂತಸ್ತನ್ನು ಒಂದು ರೀತಿಯಲ್ಲಿ ಪ್ರಭಾವಿಸುತ್ತದೆ ಎಂದು ಹೇಳ್ಬೋದು. ಅನೇಕ ಸಮಾಜಗಳಲ್ಲಿ ಯಾರು ಅಧಿಕಾರ ಮತ್ತು ಸವಲತ್ತುಗಳ ಮೇಲೆ ಏಕಸ್ವಾಮ್ಯ ಹೊಂದುತ್ತಾರೆಂಬುದನ್ನು ನಿರ್ಧರಿಸುವುದೇ ಲಿಂಗ. ತೀರಾ ಇತ್ತೀಚಿನವರೆಗೂ ಅನೇಕ ಸಾಮಾಜಿಕ ಗುಂಪುಗಳಲ್ಲಿ ಶಿಕ್ಷಣ, ಸಂಪತ್ತು, ರಾಜಕೀಯ ಅಧಿಕಾರಗಳಂತಹ ಸಂಪನ್ಮೂಲಗಳ ಬಳಕೆಯನ್ನು ಲಿಂಗಾಧಾರಿತವಾಗಿ ನಿರ್ಧರಿಸಲಾಗುತ್ತಿತ್ತು. ಪ್ರಪಂಚದ ಎಲ್ಲ ಸಮಾಜಗಳಲ್ಲೂ ಕೂಡ ಈಗಲೂ ಶ್ರಮ ವಿಭಜನೆಯು ಲಿಂಗಾಧಾರಿತವಾಗಿದೆ. ಈ ರೀತಿ ಸಂಪನ್ಮೂಲಗಳ ಬಳಕೆಯ ಬಗ್ಗೆ ಇದ್ದಂತಹ ನಿರ್ಬಂಧಗಳ ಹಿಂದಿನ ತರ್ಕವೇನೆಂದರೆ ಜೈವಿಕ ಲಕ್ಷಣಗಳೇ ಸಾಮಾಜಿಕ ಲಕ್ಷಣಗಳನ್ನು ನಿರ್ಧರಿಸುತ್ತದೆ ಎಂಬುದು. ಆದರೆ ಸಮಾಜಶಾಸ್ತ್ರಜ್ಞರು, ಸ್ತ್ರೀವಾದಿ ಚಿಂತಕರ ಪ್ರಯತ್ನಗಳಿಂದ ಇದು ಕಟ್ಟುಕತೆ ಎಂಬುದನ್ನು ತೋರಿಸಲಾಗಿದೆ. ವಯಸ್ಸು ಮತ್ತು ವಯೋಸಂಬಂಧಗಳು. ಲಿಂಗದ ರೀತಿಯಲ್ಲಿಯೇ ವಯಸ್ಸು ಕೂಡ ಕಣ್ಣಿಗೆ ಕಾಣುವ ಶಾರೀರಿಕ ವಾಸ್ತವ ಹಾಗೂ ಹುಟ್ಟಿನಿಂದಲೇ ಬರುವಂತಹ, ಆದರೆ ಲಿಂಗಕ್ಕಿಂತ ವಿಭಿನ್ನವಾಗಿ ವಯಸ್ಸು ಸ್ಥಿರವಲ್ಲ ಹಾಗೂ ನಿರಂತರವಾಗಿ ಬದಲಾಗುವುದು. ಹಾಗಾಗಿ ವಯಸ್ಸಿನ ಅತಿ ಸೂಕ್ಷ್ಮ ವರ್ಗಗಳನ್ನು ಪರಿಗಣಿಸಿದರೆ ಅದನ್ನು ಅಂತಸ್ತಿನ ಗುರುತುವಿಕೆಯಲ್ಲಿ ಬಳಸಲು ಬಹಳ ಕಷ್ಟ. ಬದಲಿಗೆ ಅಣ್ಣ, ತಂಗಿ, ಅಕ್ಕ, ತಮ್ಮ ಈ ರೀತಿಯ ವಯೋಸಂಬಂಧಗಳನ್ನು ಅಂತಸ್ತು ಸೂಚಕವಾಗಿ ಬಳಸಲಾಗುತ್ತದೆ. ಸಾಮಾನ್ಯವಾಗಿ 4 ವಯೋಗುಂಪುಗಳನ್ನು ಗುರುತಿಸಲಾಗಿದೆ: ಶೈಶವಾವಸ್ಥೆ, ಬಾಲ್ಯ, ಯೌವನ, ಮಧ್ಯವಯಸ್ಸು, ವೃದ್ಧಾಪ್ಯ.
ಕಿಂಗ್ಸ್ಲೆ ಡೇವಿಸ್ ಅವರೇನು ಹೇಳುವಂತೆ, ಕೆಲವು ಸಮಾಜದಲ್ಲಿ ನಾಲ್ಕಕ್ಕಲ್ಲದೆ ಮತ್ತೆರಡು ಹುಟ್ಟಿಲ್ಲದ ಮತ್ತು ಮರಣ ಹೊಂದಿದಂತಹ ಗುಂಪುಗಳನ್ನು ಗುರುತಿಸುತ್ತದೆ. ರಾಜಸ್ಥಾನದ ಕೆಲವು ಸಾಮಾಜಿಕ ಗುಂಪುಗಳಲ್ಲಿ ಕೆಲವೊಮ್ಮೆ ಇನ್ನೂ ಜನ್ಮತಾಳದ ಮಕ್ಕಳಿಗೂ ಇತರೆ ಜನ್ಮತಾಳದ ಮಕ್ಕಳುಗಳ ನಡುವೆ ನಿಶ್ಚಿತಾರ್ಥಶಾಸ್ತ್ರವನ್ನು ಆಚರಿಸುವುದುಂಟು. ಅನೇಕ ಸಾಂಪ್ರದಾಯಿಕ ಸಮಾಜಗಳಲ್ಲಿ ವಯಸ್ಸು ಹೆಚ್ಚಿದಂತೆ ವ್ಯಕ್ತಿಯ ಅಂತಸ್ತು ಕೂಡ ಹೆಚ್ಚಾಗುತ್ತಾ ಹೋಗುವುದು. ಇನ್ನು ಬರುವಂಥದ್ದು ಬಂಧುತ್ವ. ಒಂದು ಮಗು ಹುಟ್ಟಿದಾಗ ಅದು ಕೇವಲ ತನ್ನ ತಂದೆ ತಾಯಿಯರ ಅಂತಸ್ತನ್ನು ಪಡೆಯುವುದು ಮಾತ್ರವಲ್ಲದೆ ತಾನು ಜನ್ಮ ತಾಳಿದ ಕುಟುಂಬದ ಅಂತಸ್ತನ್ನು ಕೂಡ ಪಡೆಯುತ್ತದೆ. ಮಗುವು ಮಗಳ ಅಥವಾ ಮಗನ ಅಂತಸ್ತನ್ನು ಗಳಿಸುತ್ತದೆ. ಮಗುವಿನ ಪೋಷಕರು ಇತರ ವ್ಯಕ್ತಿಗಳಿಗೆ ಬಂಧುಗಳಾದ್ದರಿಂದ ಮಗು ತನ್ನ ತಾಯಿ ತಂದೆಯರ ಜೊತೆ ಹೊಂದಿರುವಂತಹ ಸಂಬಂಧದಿಂದಾಗಿ ಆ ವ್ಯಕ್ತಿಗಳೊಡನೆ ಕೂಡ ಬಂಧುತ್ವ ಪಡೆಯುವುದು. ಸಾರ್ವತ್ರಿಕವಾಗಿ ಎಲ್ಲ ಸಮಾಜಗಳು ಕೂಡ ಬಂಧುತ್ವದ ಸಂಬಂಧದ ಮೇಲೆ ಸಾರ್ವತ್ರಿಕವಾಗಿ ಎಲ್ಲ ಸಮಾಜಗಳು ಕೂಡ ಬಂಧುತ್ವ ಪಡೆಯುವುದು. ಸಾರ್ವತ್ರಿಕವಾಗಿ ಎಲ್ಲ ಸಮಾಜಗಳು ಕೂಡ ಬಂಧುತ್ವದ ಸಂಬಂಧದ ಮೇಲೆ ಹಕ್ಕು ಬಾಧ್ಯಸ್ಥಿಕೆಗಳನ್ನು ನೀಡುವುದು. ಕೆಲವು ಸನ್ನಿವೇಶಗಳಲ್ಲಿ ಸಾಂಪ್ರದಾಯಿಕ ಭಾರತ ಅಥವಾ ಬುಡಕಟ್ಟು ಜನರಲ್ಲಿ ಕಾಣುವಂತೆ ಬಹುಪಾಲು ಸಾಮಾಜಿಕ ಜೀವನವು ಬಂಧುತ್ವದ ನಿಯಮಗಳಿಂದ ನಿರ್ಧರಿತವಾಗುತ್ತದೆ. ಇನ್ನು ಬರುವಂಥದ್ದು ಸಾಧಿತ ಅಂತಸ್ತು. ವ್ಯಕ್ತಿಯು ಮಾಡಿರುವಂತಹ ಕಾರ್ಯಚಟುವಟಿಕೆಗಳನ್ನು ಆಧರಿಸಿರುವಂತಹ ಸಾಧಿತ ಅಂತಸ್ತು. ಬರಹಗಾರರ ಎಂಬ ಅಂತಸ್ತು ಪುಸ್ತಕ ಬರೆದು ಪ್ರಕಾಶಿಸುವುದರ ಮೂಲಕ ಬರುವುದು. ಇಲ್ಲಿ ಪತಿ ಎಂಬ ಅಂತಸ್ತು ವಿವಾಹವಾಗುವುದರಿಂದ ಬರ್ತದೆ. ಯಾರೊಬ್ಬರನ್ನು ಬರಹಗಾರನಾಗಿ ಅಥವಾ ಪತಿಯಾಗಿ ಜನ್ಮ ತಾಳುವುದಿಲ್ಲ. ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿ ಪ್ರಕಾರ ಸಾಧಿತ ಅಂತಸ್ತು ಎಂದರೆ ವ್ಯಕ್ತಿಯು ಮುಕ್ತ ಅಥವಾ ಮಾರುಕಟ್ಟೆಯ ಸ್ಪರ್ಧೆಯಲ್ಲಿ ತನ್ನ ವೈಯಕ್ತಿಕ ಸಾಧನೆಗಳ ಮೂಲಕ ಪಡೆದಿರುವಂತಹ ಸಾಮಾಜಿಕ ಸ್ಥಾನ. ಉದಾಹರಣೆಗೆ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್, ವೈದ್ಯ ಅಥವಾ ಮೆಕ್ಯಾನಿಕ್ನಂತಹ ಸ್ಥಾನಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಅಥವಾ ಉದ್ಯೋಗದ ಮಾರುಕಟ್ಟೆಯಲ್ಲಿನ ಸಫಲತೆಯಿಂದಾಗಿ ಲಭ್ಯವಾಗುತ್ತದೆ. ಇನ್ನು ಅಂತಸ್ತಿಗೆ ಸಂಬಂಧಿಸಿದಂತಹ ಪರಿಕಲ್ಪನೆಗಳಲ್ಲಿ ಇನ್ನು ಬರುವಂಥದ್ದು ಪಾತ್ರ. ಪಾತ್ರ ಅಂದರೆ ಏನು? ಅಂತಸ್ತು ಮತ್ತು ಪಾತ್ರದ ಬಗ್ಗೆ ಅಲ್ಲಿ ಪ್ರಶ್ನೆಗಳಿರುವಂಥದ್ದು. ಅಂತಸ್ತು ನಾವು ಏನಾಗಿರುವೆವು ಎಂಬುದನ್ನು ಸೂಚಿಸ್ತದೆ. ಆದರೆ ಅಂತಸ್ತಿನ ಸ್ಥಾನದಲ್ಲಿ ನಾವು ಏನನ್ನು ಮಾಡುವೆವು ಎಂಬುದು ಪಾತ್ರಕ್ಕೆ ಸಂಬಂಧಿಸಿದೆ. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅಂತಸ್ತು ಅಂದರೆ ಏನು? ಏನಾಗಿರುವೆವು ಎಂಬುದನ್ನು, ನಾವು ಏನಾಗಿರುವೆವು ಎಂಬುದನ್ನು ಸೂಚಿಸುವಂಥದ್ದೇ ಅಂತಸ್ತು. ಇನ್ನು ಪಾತ್ರ ಅಂತ ಹೇಳಿದರೆ ಅಂತಸ್ತಿನ ಸ್ಥಾನದಲ್ಲಿ ನಾವು ಏನನ್ನು ಮಾಡುವೆವು, ಅಂತಸ್ತಿನ ಸ್ಥಾನದಲ್ಲಿ ನಾವು ಏನನ್ನೆಲ್ಲ ಮಾಡುವೆನು, ಅದು ಪಾತ್ರ ಆಗಿರ್ತದೆ. ಅಂತಸ್ತು ಸ್ಥಾನದಲ್ಲಿರುವಾಗ ವಹಿಸಿಕೊಳ್ಳಬೇಕಾದ ನಿರೀಕ್ಷಿತ ವರ್ತನೆಗಳನ್ನು ಪ್ರತಿನಿಧಿಸುವುದೇ ಪಾತ್ರ. ನಿರ್ದಿಷ್ಟ ಅಂತಸ್ತು ಸ್ಥಾನವನ್ನು ಆಕ್ರಮಿಸಿಕೊಂಡಿರುವಂತಹ ವ್ಯಕ್ತಿ ಅದಕ್ಕೆ ಸಂಬಂಧಿಸಿದ ಪಾತ್ರ ನಿರ್ವಹಣೆ ಎಂಬ ನಿರೀಕ್ಷೆ ಕೂಡ ಇರ್ತದೆ. ಯಾವುದೇ ಒಂದು ಅಂತಸ್ತು ಬಹುಪಾತ್ರಗಳನ್ನು ಹೊಂದಿರುತ್ತದೆ. ವಿದ್ಯಾರ್ಥಿಯಾಗಿ ಓರ್ವ ವ್ಯಕ್ತಿಯು ತರಗತಿಗೆ ಹೋಗಬೇಕು, ನಿಗದಿತ ಗ್ರಂಥಗಳನ್ನು ಓದಬೇಕು, ಕಿರುಪರೀಕ್ಷೆಗಳನ್ನು ಬರೆಯಬೇಕು, ಮುಂತಾದ ನಿರೀಕ್ಷಿತ ಪಾತ್ರಗಳನ್ನು ವಹಿಸಿಕೊಳ್ಳಬೇಕು. ವ್ಯಕ್ತಿಗಳು ಎದುರಿಸುವಂತಹ ಒಂದು ಸವಾಲೆಂದರೆ ಯಾವ ಸನ್ನಿವೇಶದಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಬೇಕೆಂಬ ನಿರ್ಧಾರ. ಅಧ್ಯಾಪಕನ ಕೊಠಡಿಗೆ ಸಲಹೆ ಕೇಳಲು ಬಂದಂತಹ ವಿದ್ಯಾರ್ಥಿಗೆ ಭಾಷಣ ಮಾಡುವುದು ಅಷ್ಟೇನು ಸರಿಯಲ್ಲ. ಅಂತಸ್ತುಗಳು ಹೊಂದಲ್ಪಡುವಂತಹದ್ದು, ಪಾತ್ರಗಳನ್ನು ನಿರ್ವಹಿಸಬೇಕು. ಒಂದು ಅಂತಸ್ತಿಗೆ ಸಂಬಂಧಿಸಿದ ಕೆಲವು ಹಕ್ಕುಗಳು, ಬಾಧ್ಯತೆಗಳನ್ನು ಹೊಂದಿರುವಂಥದ್ದು ನಿರೀಕ್ಷಿತ ವರ್ತನಾ ಮಾದರಿಯೇ ಪಾತ್ರ. ವ್ಯಕ್ತಿಯು ತಾನು ಹೊಂದಿರುವಂತಹ ಅಂತಸ್ತಿನಲ್ಲಿ ಯಾವ ರೀತಿ ನಡೆದುಕೊಳ್ಳುವನೋ ಅದೇ ಪಾತ್ರ ಕೂಡ ಆಗಿರ್ತದೆ. ಇನ್ನು ನಾವು ಇದರಲ್ಲಿ ನೋಡಿದರೆ ಪಾತ್ರದ ಲಕ್ಷಣಗಳು ಅಂತ ಬಂದಾಗ, ಪಾತ್ರವು ಅಂತಸ್ತಿನ ಚಲನಶೀಲ ಅಂಶ. ಅಂತಸ್ತಿನಲ್ಲಿ ಅಸ್ತಿತ್ವದಲ್ಲಿರುತ್ತದೆ. ಅಂತಸ್ತಿನಿಂದ ಪಾತ್ರವನ್ನು ಬೇರ್ಪಡಿಸಲಾಗುವುದಿಲ್ಲ. ಅಂತಸ್ತಿನಿಂದ ಪಾತ್ರವನ್ನು ಬೇರ್ಪಡಿಸಲಾಗುವುದಿಲ್ಲ. ಶೂನ್ಯತೆಯಲ್ಲಿ ಪಾತ್ರಗಳನ್ನು ಕಾಣಲಾಗುವುದಿಲ್ಲ. ಇದು ಒಂದು ಬಲಯುತವಾದ ಸಾಂಸ್ಕೃತಿಕ ಅಂಶ. ಪಾತ್ರದ ನಿಯಮಾತ್ಮಕ ಅಂಶವೇ ಸಂಸ್ಕೃತಿ. ಪಾತ್ರವು ಸಾಪೇಕ್ಷವಾದದ್ದು. ಪಾತ್ರದ ನಿಯಮಾತ್ಮಕ ಅಂಶವೇ ಸಂಸ್ಕೃತಿ ಕೂಡ ಆಗಿರುವಂಥದ್ದು. ಇಲ್ಲಿ ಬಹುಪಾತ್ರಗಳು,
ಬಹುಪಾತ್ರಗಳು, ಪಾತ್ರಕೂಟ, ಆಮೇಲೆ ಪಾತ್ರ ಸಂಘರ್ಷ ಎಲ್ಲ ನಾವು ನೋಡ್ತಾ ಹೋಗ್ಬೋದು. ಮುಖ್ಯವಾಗಿ ನಾವು ಅಂತಸ್ತು ಎನ್ನುವಂಥದ್ದು ಒಂದು ಸಮಾಜದಲ್ಲಿ ನಿರ್ದಿಷ್ಟ ಪಾತ್ರಗಳು ಅಥವಾ ಕರ್ತವ್ಯಗಳಿಗೆ ಸಂಬಂಧಿಸಿದಂತಹ ಸ್ಥಾನ. ಪಾತ್ರ ಎನ್ನುವಂಥದ್ದು ಒಂದು ಸಾಮಾಜಿಕ ಸ್ಥಾನದೊಂದಿಗೆ ಸಂಬಂಧ ಹೊಂದಿರುವಂತಹ ನಿರೀಕ್ಷಿಸಲ್ಪಡುವಂತಹ ನಡವಳಿಕೆಯೇ ಪಾತ್ರ ಆಗಿರ್ತದೆ. ಇದರಲ್ಲಿ ಅವರು ಕೊಟ್ಟಿರುವಂತೆ ಸಾರಾಂಶವಂತ ನೋಡಿದಾಗ ಸಾಮಾಜಿಕ ಸಂಬಂಧಗಳ ಅಧ್ಯಯನ ಮಾಡುವಾಗ ಸ್ಥಾನ ಹಾಗೂ ವ್ಯಕ್ತಿಯ ನಡುವಿನ ಭಿನ್ನತೆಯನ್ನು ಗುರುತಿಸಿ ಕಾಯ್ದುಕೊಳ್ಳುವಂಥ ಅವಶ್ಯಕತೆ ಇದೆ. ವ್ಯಕ್ತಿಯು ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನು ಹೊಂದಬಹುದು. ಈ ಸ್ಥಾನಗಳನ್ನು ಅಂತಸ್ತು ಅಂತ ಕರೆಯುವಂಥದ್ದು. ಹಾಗಾಗಿ ಅಂತಸ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿನ ಸ್ಥಾನವಾಗಿದೆ. ಅಮೂರ್ತವಾಗಿ ಹೇಳಬೇಕೆಂದರೆ ನಿರ್ದಿಷ್ಟ ಮಾದರಿಯ ಸ್ವರೂಪದ ಸ್ಥಾನವೇ ಅಂತಸ್ತು. ಇವು ಮತ್ತೊಂದು ಪರಿಕಲ್ಪನೆಯಾದ ಸಾಮಾಜಿಕ ಪಾತ್ರಗಳೊಂದಿಗೆ ನಿಕಟ ಸಂಬಂಧವನ್ನು ಕೂಡ ಹೊಂದಿದೆ. ಒಂದು ಸಾಮಾಜಿಕ ಸ್ಥಾನದೊಡನೆ ಸಂಬಂಧಿತ ನಿರೀಕ್ಷಿತ ವರ್ತನೆಯೇ ಸಾಮಾಜಿಕ ಪಾತ್ರ. ಸಾಮಾಜಿಕ ಅಂತಸ್ತು ಸಾಮಾಜಿಕ ಪಾತ್ರಗಳ ಸರಣಿಯು ವ್ಯಕ್ತಿಗೆ ಅನನ್ಯತೆಯನ್ನು ನೀಡುವುದಲ್ಲದೆ ವಿಭಿನ್ನ ನಿರೀಕ್ಷೆಗಳನ್ನು ಹೊಂದಿರುವ ಬೇರೆ ಬೇರೆ ಸ್ಥಾನಗಳಿಂದಾಗಿ ಸಂಘರ್ಷಕ್ಕೂ ಕೂಡ ಕಾರಣ ಆಗ್ಬೋದು. ಹಾಗಾಗಿ ಸಮಾಜಶಾಸ್ತ್ರವು ಸಾಮಾಜಿಕ ಸಂಬಂಧಗಳ ಅಧ್ಯಯನ ಎಂದು ನಾವು ಹೇಳಿದಾಗ ಅದು ಅವಶ್ಯಕವಾಗಿ ಸಾಮಾಜಿಕ ಅಂತಸ್ತು ಹಾಗೂ ಪಾತ್ರಗಳ ಅಧ್ಯಯನ ಆಗಿದೆ ಎನ್ನುವಂಥದ್ದು. ಅಂತಸ್ತು ಮತ್ತು ಪಾತ್ರ ತುಂಬಾ ಮುಖ್ಯವಾಗಿರುವಂತಹ ಒಂದು ಘಟಕ ಆಗಿದೆ. ಇನ್ನು ನಾವು ಓದ್ಕೊಳ್ಳೇಬೇಕಾಗಿರುವಂತಹ ಮುಖ್ಯವಾದ ವಿಚಾರ ಅಂತ ಹೇಳಿದರೆ ಸಂಯೋಜನೆಯ ವಿಧಾನಗಳು. ಸಂಯೋಜನೆಯ ವಿಧಾನಗಳನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಹಾಗೆ ಸಂಸ್ಕೃತಿಯ ಅರ್ಥ, ಸಂಸ್ಕೃತಿಯ ಮೂಲಾಂಶಗಳನ್ನು ಕೂಡ ತಿಳ್ಕೊಳ್ಬೇಕು. ಅದು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳಾಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲ ಘಟಕ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3, ಬ್ಲಾಕ್ 4ರಲ್ಲಿ ಬರುವಂತಹ ಎಲ್ಲ ಘಟಕದ ಪಾಯಿಂಟ್ಸ್ಗಳನ್ನು, ಆ ಪಾಯಿಂಟ್ಸ್ಗಳ ವಿವರಣೆಯನ್ನು ಕೂಡ ತಿಳಿತಾ ಹೋಗೋ ಸ್ನೇಹಿತರೆ. ಸಮಯ ಇದ್ದಾಗೆಲ್ಲ ನಾನು ಎಲ್ಲವನ್ನು ಕೂಡ ನಿಮಗೆ ಮಾಡಿ ತೋರಿಸ್ತೇನೆ. ನಿಮಗೆ ವಿವರಣೆಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಧನ್ಯವಾದಗಳು.